ಇದೊಂದು ಕ್ಲಾಸ್ ಮೂವಿ. ಈ ಕ್ಲಾಸ್ ಮೂವಿ ಈ ಜನರೇಷನ್ ಜನ ನೋಡಿಲ್ಲ, ಮಕ್ಕಳು ಯಂಗ್ಸ್ಟರ್ಸ್ ಯಾರು ಅಷ್ಟು ನೋಡಿಲ್ಲ. ಸೊ ಅವರಿಗೋಸ್ಕರ ಇದನ್ನ ಮಾಡಿಫೈ ಮಾಡಿದ್ದು. ಟೆಕ್ನಾಲಜಿ ವೈಸ್ ಮಾಡಿದೀನಿ, ಆಡಿಯೋ ವೈಸ್ ಮಾಡಿದೀನಿ. ನಿಮಗೆ ಈಗ ಆ ಸಿನಿಮಾನೇ ಅಲ್ಲ ಇದು, ದರ್ಶನೇ ಒಂದು ಗ್ರಾಫಿಕಲ್ ಇಳಿಸಿ ಮಾಡದಂಗೆ ಇದೆ ಈ ಸಿನಿಮಾ. ಪ್ಯೂರ್ ದರ್ಶನ್ ಸಿನಿಮಾ. ಅದನ್ನ ಈಗದ ಲೇಟೆಸ್ಟ್ ಟೆಕ್ನಾಲಜಿ ಯೂಸ್ ಮಾಡಿ ತುಂಬಾ ಚೆನ್ನಾಗಿ ಬಂದಿದೆ. ಇದು ನೀವು ಯಾವತ್ತೂ ಇದೊಂದು ಡಬ್ಬಿಂಗ್ ಸಿನಿಮಾ ಅಲ್ಲ, ಹಳೆಯ ಸಿನಿಮಾನ ರಿಲೀಸ್ ಮಾಡಕ್ ಮಾಡಿದ್ದಾರೆ ಅಂತಲ್ಲ, ಹೊಸ ಸಿನಿಮಾ. ಅದು ಸ್ವಲ್ಪ ಹೆಂಗ್ ದರ್ಶನ್ ಅಷ್ಟೇ ಅದ್ರ ಇದು. ಥಿಯೇಟರ್ ಅಲ್ಲಿ ಹೋದ್ರೆ ನಿಮಗೆ ಅದು ಲೇಡೀಸ್ ಆಗ್ಲಿ, ಈಗಿನ ಜನರೇಷನ್ ಹುಡುಗರು ಹುಡುಗಿರು ಯುವಕರಿಗೆ 100% ಇಷ್ಟಪಡುತ್ತೆ ಸಿನಿಮಾ. ಯಾವುದೇ ಕಾರಣಕ್ಕೆ ಈ ಸಿನಿಮಾದಲ್ಲಿ ನಿಮಗೆ ಒಂದು ಇದೇ ಬರೋದಿಲ್ಲ. ಅದು ಒಂದು ಅಷ್ಟು ದರ್ಶನ್ ಮೇಲೆ ನಿಮಗೆ ಲವ್ ಅಂಡ್ ಅಫೆಕ್ಷನ್ ಏನಿದೆ ಪ್ರತಿ ಆಂಗಲ್ ಅಲ್ಲಿ. ಆ ಸಿನಿಮಾದಲ್ಲಿ ಮೇಜರ್ ರೋಲ್ಗಳು ಸೀನ್ ಬರೋದೇ ದರ್ಶನ್. ಸ್ಟಾರ್ಟಿಂಗ್ ಟು ಎಂಡಿಂಗ್ ತನಕ ದರ್ಶನ್ ಇಲ್ದು ಸೀನ್ ಎಲ್ಲ ಕಟ್ ಮಾಡಿದೀವಿ. ಏನೇನ್ ಲ್ಯಾಗ್ ಬರುತ್ತೆ, ಲೆಂತಿ ಲ್ಯಾಗ್ ಸರ್ ಸಿನಿಮಾ ನೀವು ನೋಡಿ. ನಾವು ಮಾಡಿದ ಕೆಲಸ ಏನಿದೆ ಅದು ನಿಮ್ಮ 22 ವರ್ಷದ ಸಿನಿಮಾ ಅಂತ ಹೇಳೋದೇ ಇಲ್ಲ. ಸೌಂಡ್ ಕ್ವಾಲಿಟಿ ಮತ್ತೆ ವಿಜುವಲ್ ಕ್ವಾಲಿಟಿ ಸೂಪರ್ ಇದೆ. ಆದ್ರೆ ವಿಲೇಜ್ ಬ್ಯಾಕ್ ಅಲ್ಲಿ ಇರೋ ವಿಲೇಜ್ 20 years ಬ್ಯಾಕ್ ವಿಲೇಜ್ ಸ್ಟೋರಿ ಅಂತ ಗೊತ್ತಾಗುತ್ತೆ. ಕರೆಕ್ಟ್, ಬಹಳ ಚೆನ್ನಾಗಿದೆ. ಅಂದ್ರೆ ಈ ಫೆಬ್ರವರಿ 14th ರಿಲೀಸ್ ಮಾಡ್ಬೇಕು ಅಂತ ಯಾವಾಗ ಪ್ಲಾನಿಂಗ್ ಶುರು ಮಾಡಿದ್ರೆ? ಅದಕ್ಕೆಲ್ಲ ಫೆಬ್ರವರಿ 14th ಮಾಡ್ಬೇಕಾದ್ರೆ 2 ಕಾನ್ಸೆಪ್ಟ್ ಇದೆ ಇದರಲ್ಲಿ. ಲವ್ ಅಂಡ್ ಅಫೆಕ್ಷನ್ ಇದೆ, ಮತ್ತೆ ಸಿಸ್ಟರ್ ಕಾನ್ಸೆಪ್ಟ್ ಇದೆ. ಹೌದು. ಸೊ ಎರಡಕ್ಕೂ ಪ್ರೀತಿನೂ ಇದೆ. ಅದು ಗೆಳತಿ ಜೊತೆನೂ ಇರೋ ಪ್ರೀತಿ ಇರುತ್ತೆ, ಸಹೋದರಿ ಜೊತೆ ಇರುವ ಪ್ರೀತಿನೂ ಇದೆ. ಆ ಎರಡನ್ನು ಕಂಬೈನ್ ಮಾಡಿ ಒಂದು ಗ್ಯಾಪ್ ಸಿಕ್ತು. ಇವರು ಬರ್ತ್ಡೇ 16th ಇದೆ, 16th ಕೇಳಿದ್ರೆ ಥಿಯೇಟರ್ ಸಿಗಲ್ಲ. ಸೊ ಬಿಫೋರ್ 2 days ನಾವು ಪ್ಲಾನ್ ಮಾಡ್ಕೊಂಡು ಥಿಯೇಟರ್ ತಗೊಂಡು ಈಗ ಬಹಳ ಚೆನ್ನಾಗಿ ಇದು ಮಾಡ್ತಾ ಇದ್ರು. ಮತ್ತೆ ರಿಲೀಸ್ ಮಾಡ್ತಾ ಇರೋದು ಇದಕ್ಕೇನೆ. ಈ ಸಿನಿಮಾ ಈವನ್ ತಮಿಳ್ನಲ್ಲೇ ಹಿಟ್ ಸಿನಿಮಾ. ತಮಿಳ್ನವರೇ ಅವ್ರ ಫ್ಯಾನ್ಸ್, ದರ್ಶನ್ಗೆ ಫ್ಯಾನ್ಸ್ ತಮಿಳ್ನಾಡಲ್ಲಿದ್ದ ನಮ್ಗೆ ಗೊತ್ತೇ ಇಲ್ಲ. ಇದು ನಾನು ಅನೌನ್ಸ್ ಮಾಡಿದಾಗ ಈಗ ಬರ್ತಾ ಇದ್ದಾರೆ, ತಮಿಳ್ನವರೇ ಬರ್ತಿದ್ದಾರೆ, ಸರ್ ನಾವು ದರ್ಶನ್ ಫ್ಯಾನ್ಸ್, ಖಂಡಿತ ನಾವು ಆ ಸಿನಿಮಾ ಬರ್ತೀವಿ, ನೋಡ್ತೀವಿ, ಬನ್ನಿ. ಹೈದರಾಬಾದ್ ನಲ್ಲಿ ಕನ್ನಡ ಸಿನಿಮಾ ರಿಲೀಸ್ ಸಿನಿಮಾ ಯಾರು ಥಿಯೇಟರ್ ಕೊಡಲ್ಲ ನಮಗೆ. 4 ಸಿಂಗಲ್ ಸ್ಕ್ರೀನ್, 3 ಒಂದು ಪ್ರಸಾದ್ ಮಲ್ಟಿಪ್ಲೆಕ್ಸ್ ಕೊಟ್ಟಿದೆ. ಎಲ್ಲಿ? ಹೈದರಾಬಾದ್ ಅಲ್ಲಿ. ಹೈದರಾಬಾದ್ ನಲ್ಲಿ ತೆಲುಗು ಡಾಮಿನೇಟ್ ನಡೆಯೋ ಜಾಗದಲ್ಲಿ ದರ್ಶನ್ ಸಿನಿಮಾ ಹೋಗ್ತಿದೆ ಅಂತ ಹೇಳಿದ್ರೆ ಅಲ್ಲಿ ಕನ್ನಡಿಗರಿಗೆ ಹಬ್ಬ ಮಾಡ್ದಂಗ್ ಮಾಡಿಸ್ತಾ ಇದ್ದೀನಿ. ಅವ್ರು ಕೇಳಿ, ನಾನೇನು ಕೇಳಿಲ್ಲ, ನಾನೇನು ಇದ್ ಮಾಡಿಲ್ಲ. ಫ್ಯಾನ್ಸೇ ಕೇಳಿ ಫ್ಯಾನ್ಸೇ ಥಿಯೇಟರ್ ಬುಕ್ ಮಾಡಿ ಫ್ಯಾನ್ಸೇ ಆಗ್ತಾ ಇದೆ. ಸರ್, ಈಗ ಓವರ್ ಆಲ್ ಈಗ ವಿಜುವಲ್ ಕ್ವಾಲಿಟಿ, ಆಡಿಯೋ ಕ್ವಾಲಿಟಿ ಮತ್ತೆ ರಿಲೀಸ್ ಮಾಡೋದಕ್ಕೆಲ್ಲ ಅಂದ್ರೆ ಎಷ್ಟು ಅಂದ್ರೆ ಹಣ ಖರ್ಚು ಮಾಡ್ತಿದ್ದೀರಾ? ಎಷ್ಟಾಗುತ್ತೆ ಹೇಳೋದಿಲ್ಲ, ಯಾಕಂದ್ರೆ ಇವ್ರು ಒಂದು ಹಣದ ವಿಷಯನೇ ಇಲ್ಲಿ ಬರ್ತಾ ಇಲ್ಲ. ಇಲ್ಲಿ ನನಗೊಂದು ಪ್ರಾಡಕ್ಟ್ ಮಾಡ್ಬೇಕು. ದರ್ಶನ್ ಅನ್ನೋ ವ್ಯಕ್ತಿ ಅವನು ಹುಟ್ಟಿದ್ದು ನಮ್ಮೂರಲ್ಲಿ, ಅವರು ಕೊಡಗಿನ ಪೊನ್ನಂಪೇಟೆಯಲ್ಲಿ ಅವ್ರು ಹುಟ್ಟಿದ್ದು. ನನ್ನ ಸ್ವಂತ ಊರು ಅದೇ. ಸೊ ನಮಗೆ ಮೈಂಡ್ ಅಲ್ಲಿ ದರ್ಶನ್ ಅಂದ್ರೆ ನಮ್ಮವ ಅನ್ನೋ ಒಂದು ಕಾನ್ಸೆಪ್ಟ್ ಇದೆ. ಸೊ ಅದಕ್ಕೆ ನಾವು ದುಡ್ಡು ಲೆಕ್ಕಕ್ಕೆ ನೋಡಲ್ಲ. ಈ ಸೀನ್ ಹಿಂಗ್ ಬರ್ಬೇಕು, ಎಸ್ ಹಂಗೇ ಬರ್ಲಿ. ಈ ಸೀನ್ ಹಿಂಗ್ ಬರ್ಬೇಕು, ಎಸ್ ಬರ್ಲಿ. ಯಾವ ಥಿಯೇಟರ್ ಬೇಕು, ರೈಟ್, ನಿಮ್ಗೆ ಏನ್ ಬೇಕು ಮಾಡಿ. ನಾನು ಯಾರನ್ನೂ ಕೇಳಿಲ್ಲ, ಯಾರನ್ನೂ ಮಾಡೋದು. ಪಿಕ್ಚರ್ ಮಾತ್ರ ಚೆನ್ನಾಗಿ ಕೊಡ್ಬೇಕು. ಹೊಸ ಪಿಕ್ಚರ್ ಈಗ ಎಷ್ಟೋ ಜನ ಹೇಳ್ತಾರೆ ಹೋಗಿ ರಿಲೀಸ್ ಮಾಡ್ಬೇಕಾ ಈ ಒಂದು ಕುರುಡನ್ ಕತೆ ಅಂತ. ಅದು ಕುರುಡನ್ ಪಾತ್ರ ಅಲ್ಲ, ಆ ಕುರುಡ ಜೀವದಲ್ಲಿದ್ದಾನೆ. ಆ ಸಿನಿಮಾ ಆ 20 ವರ್ಷಕ್ಕೆ ಯಾರೆಲ್ಲ ಮಿಸ್ ಆಗಿದ್ರು, ಕೆಲವೊಂದು ಹುಟ್ಟದೆ ಅವರು. ಈಗ ಈ ಸಿನಿಮಾ ನೋಡಿ, ಯಂಗ್ಸ್ಟರ್ಸ್ ನೋಡಿ ಸರ್, ಈ ಸಿನಿಮಾಕ್ಕೆ ಮ್ಯಾಕ್ಸಿಮಮ್ ಯಂಗ್ಸ್ಟರ್ಸ್ ಕ್ರೌಡ್. ಅವಾಗ ಅಷ್ಟೊಂದ್ ಜನ ಫ್ಯಾನ್ಸ್ ಇರಲಿಲ್ಲ. ಈಗ ನನಗೆ ವೈದೇಹಿ ಮೆಡಿಕಲ್ ಕಾಲೇಜ್ ನಲ್ಲಿ ಹುಡುಗಿರು ನಮ್ಮ ರಿಲೇಷನ್ ಮಾಡ್ತಾ ಇದ್ರು, ಅವ್ರ ಗ್ಯಾಂಗ್ ಹುಡುಗಿರು ಹೇಳುದು, ಸರ್ ಆ ಸಿನಿಮಾ ನಮ್ಗೆ ನೋಡ್ಲೇಬೇಕು, ಇದು ಮಾಡಿ. ಬುಕ್ ಮೈ ಶೋ ಎಷ್ಟು ಟಿಕೆಟ್ ಇದಾಗಿದೆ, ಎಲ್ಲಾ ಮಾಲ್ಗಳಲ್ಲಿ ನಾನು ಕೊಡ್ತಾ ಇದ್ದೆ. ಹೊಸ ಒಂದು ಸಿನಿಮಾಗೆ ಏನ್ ರೆಸ್ಪಾನ್ಸ್ ಇದೆಯೋ ಅದು. ನಾನು ಬೇರೆ ಏನು ಯೋಚನೆ ಮಾಡಲ್ಲ, ಏನು ಮಾಡಲ್ಲ, ಓನ್ಲಿ ಬಿಸ್ನೆಸ್ ಪರ್ಪಸ್. ಅವನಿಗೆ ಆ ಒಂದು 2 hours ಟೈಮ್ ಅಲ್ಲಿ ಎಷ್ಟು ಅವನಿಗೆ ಎಂಟರ್ಟೈನ್ಮೆಂಟ್ ಮಾಡಬಹುದು. ಆ ಸಿನಿಮಾ ಅನ್ನೋದು ಹಳೇದಾದ್ರೂ ಹೊಸದಾದ್ರು. ಈಗ ನಾವು ಹಳೆ ಸಿನಿಮಾಗಳು ನೋಡ್ಬೇಕಾದ್ರೆ ಅದರಲ್ಲಿ ಆ ವಿಜುವಲೈಸೇಷನ್ ಹಿಂದಕ್ಕೆ ತಗೊಂಡು ಹೋಗ್ಬೇಕು. ಈಗ ಅದು ಬೇಕಾಗಿಲ್ಲ. ಇದೇ ವಿಜುವಲೈಸೇಷನ್ ಫಸ್ಟ್ ಹೋದಾಗಲೇ ಮೈಂಡ್ ಸೆಟ್ ಆಗುತ್ತೆ ಸಿನಿಮಾದಲ್ಲಿ. ನಾನು ಓಲ್ಡ್ ಸಿನಿಮಾ ಇದು ಅಂದ್ರೆ 20 years ಬ್ಯಾಕ್ ಅಲ್ಲಿ ಇದ್ದೀನಿ ಅಂತ ಓಪನ್ ಆಗಿ ಫೀಲ್ ಆಗುತ್ತೆ. ಆ ಚಿಕ್ಕಮಂಗ್ಳೂರು ಆ ಸೀನ್ ಅದೆಲ್ಲ ಹೆಂಗ್ ಕಂಡಿದೆ ಸರ್, ಹೆಂಗ್ ವಿಜುವಲೈಸೇಷನ್ ಮಾಡಿದ್ದಾರೆ, ಬಹಳ ಬ್ಯೂಟಿಫುಲ್.
ಸರಿಯಾದ ಮ್ಯೂಸಿಕ್ ಆಗ ಯಾರು ಯೂಸ್ ಮಾಡಿಲ್ವೋ ಇಳೆಯರಾಜನ್ನ, ಈಗ ಆ ಮ್ಯೂಸಿಕ್ ಅನ್ನ ಪುನಃ ಇದ್ ಮಾಡಿ ರೆಡಿ ಮಾಡಿ ಎಲ್ಲ ರಿಪೇರಿ ಮಾಡಿ, ಅಂದ್ರೆ ಟೋಟಲ್ ರಿಪೇರಿ ಮಾಡಿ, ಹಳೆಯ ಗಾಡಿನ ಹೊಸ ಗಾಡಿ ಮಾಡಿ ಆ ತರ ಮಾಡಿ ಇಳಿಸ್ತಾ ಇದೀನಿ. ಸೂಪರ್ ರೆಸ್ಪಾನ್ಸ್ ನಮಗೆ ಗೊತ್ತಿದೆ, ನನಗೆ ಕಾನ್ಫಿಡೆಂಟ್ ಇದೆ. ನಾನು ಇದ್ರ ಅವಶ್ಯಕತೆನೇ ಇಲ್ಲ, ನಾನು ಎಷ್ಟು ಖರ್ಚು ಮಾಡಿದ್ರೆ ನನಗೆ ಸಮಸ್ಯೆನೇ ಇಲ್ಲ. ಅಷ್ಟೇ 100% ಸಿನಿಮಾ ಇದು ಸೂಪರ್ ಡೂಪರ್ ಹಿಟ್ ಆಗುತ್ತೆ. ರಿಲೀಸ್ ಸಿನಿಮಾ ಅನ್ನೋದು ನೀವು ಎಲ್ಲಿ ಕೇಳಿರ್ಲಿಕ್ಕಿಲ್ಲ. ಅದ್ರ ಮೇಲೆ ಈ ರೆಸ್ಪಾನ್ಸ್ ರಿಲೀಸ್ ಆದ್ಮೇಲೆ ನೀವು ಕರೆಕ್ಟ್.